ರಾಜ್ಯ ರಾಜಧಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗಿದೆ. ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ, ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋತ್ ಇರುವಂತಹದ್ದು. ಹೆಣ್ಣು ಮಕ್ಕಳಿಗೆ ವಾಯುಯಾನ ಕ್ಷೇತ್ರದಲ್ಲಿ ಕೌಶಲ್ಯ ತರಬೇತಿಯನ್ನು ಪಡೀಲಿಕ್ಕೆ ಪ್ರಫುಲ್ಲ ಅವಕಾಶಗಳನ್ನು ಒದಗಿಸುವಂತಹ ಯೋಜನೆಯೇ ಈ ಬೋಯಿಂಗ್ ಸುಕನ್ಯಾ ಯೋಜನೆ. ಇದು 1600 ಕೋಟಿ ರೂಪಾಯಿ ಬಂಡವಾಳದಲ್ಲಿ ನಿರ್ಮಿಸಿರುವಂತಹ 43 ಎಕರೆಯ ವಿಶಾಲ ಪ್ರದೇಶದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಫೋಟೋಶೂಟ್ ಆಗ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಜೊತೆಗೆ ಬೋಯಿಂಗ್ ಸುಕನ್ಯಾ ಯೋಜನೆಯ ಅಧಿಕಾರಿಗಳು ಕೂಡ ಇರುವಂತಹದ್ದು. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮವು ಭಾರತದಾದ್ಯಂತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಕೌಶಲ್ಯಗಳನ್ನು ಕಲಿಯಲು ಮತ್ತು ವಾಯುಯಾನದ ವಲಯದಲ್ಲಿ ಉದ್ಯೋಗಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಅವಕಾಶಗಳನ್ನು ಒದಗಿಸುವಂತಹ ಯೋಜನೆ ಇದು. ಇದನ್ನು ಬೋಯಿಂಗ್ ಸುಕನ್ಯಾ ಯೋಜನೆ ಅಂತ ಕರೆಯಲಾಗುತ್ತೆ. ಇದಕ್ಕೇನೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಪ್ರಧಾನಿಗಳು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಯಾವುದೇ ಯೋಜನೆಗೆ ಚಾಲನೆ ಕೊಡಲಿ, ಟೇಪ್ ಕಟ್ ಮಾಡಿ ಅಥವಾ ಇನಾಗ್ರೇಷನ್ ಮಾಡಿ ಅಲ್ಲಿಂದ ವಾಪಸ್ ಬರಲ್ಲ. ಅದರಿಂದ ಪರಿಪೂರ್ಣ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಅದರಿಂದ ಆಗುವಂತಹ ಲಾಭ ಏನು, ಸಮಾಜದ ಯಾವ ವರ್ಗಕ್ಕೆ ಇದರಿಂದ ಲಾಭ ಆಗುತ್ತೆ, ಅದರಿಂದ ದೇಶದ ಅಭಿವೃದ್ಧಿಗಾಗುವಂತಹ ಅನುಕೂಲ ಏನು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಈಗ ಬೋಯಿಂಗ್ ಸುಕನ್ಯಾ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದ ಹಾಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತಹ ಕೆಲಸವನ್ನು ಪ್ರಧಾನಿಗಳು ಮಾಡ್ತಾ ಇರುವಂತಹದ್ದು. ಸೇನಾ ವಲಯಕ್ಕೆ ಹೆಚ್ಚಿನ ಹೆಣ್ಣು ಮಕ್ಕಳನ್ನು ಆಕರ್ಷಿಸಲು ಇದು ಈ ಯೋಜನೆ ತುಂಬ ಉಪಯುಕ್ತ. ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್, ಗಣಿತ ಕೌಶಲ್ಯಗಳನ್ನು ಕಲಿಯಲು ಕೂಡ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೆಣ್ಣು ಮಕ್ಕಳನ್ನು ವೈಮಾನಿಕ ಉದ್ಯೋಗಿಗಳಿಗೆ ಸಿದ್ಧಗೊಳಿಸಲಿಕ್ಕೂ ಕೂಡ ಈ ಯೋಜನೆ ಹೆಲ್ಪ್ ಆಗುತ್ತೆ. ಹೆಣ್ಣು ಮಕ್ಕಳಿಗಾಗಿ 150 ಸ್ಥಳಗಳಲ್ಲಿ ಕೌಶಲ್ಯ ತರಬೇತಿಯ ಪ್ರಯೋಗಾಲಯವನ್ನು ಓಪನ್ ಮಾಡಲಾಗಿದೆ. ಪೈಲಟ್ ತರಬೇತಿ ಪಡೆಯುವಂತಹ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಮಾಹಿತಿ ಕೊಡುವಂತಹ ಕೆಲಸ ಆಗುತ್ತೆ. ಹೇಗೆ ಮಾಹಿತಿಯನ್ನು ಕೊಡ್ತಾರೆ, ಹೇಗೆ ಪೈಲಟ್ಗಳನ್ನು ರೆಡಿ ಮಾಡ್ತಾರೆ, ಮಹಿಳೆಯರಿಗೆ ಇದರಲ್ಲಿ ಎಷ್ಟು ಪ್ರಾಧಾನ್ಯತೆ ಇದೆ, ಎಲ್ಲದರ ಮಾಹಿತಿಯನ್ನು ಮಾನ್ಯ ಪ್ರಧಾನಿಗಳು ಅಧಿಕಾರಿಗಳಿಂದ ಪಡಿತಾ ಇರುವಂಥದ್ದು. ಯಾವುದೇ ಯೋಜನೆಯನ್ನು ಉದ್ಘಾಟನೆ ಮಾಡಿದಂತಹ ಸಂದರ್ಭದಲ್ಲಿ, ಚಾಲನೆ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಧಾನಿಗಳು ಮಾಡುವಂತಹ ಮೊದಲ ಕೆಲಸವೇ ಅದು. ಅದರ ಪರಿಪೂರ್ಣ ಮಾಹಿತಿಯನ್ನು, ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಅಲ್ಲಿರುವಂತಹ ಅಧಿಕಾರಿಗಳ ಜೊತೆಗೆ ಅಲ್ಲಿರುವಂತಹ ಗಣ್ಯರ ಜೊತೆಗೆ ಒಂದು ಫೋಟೋಶೂಟ್ ಆಗುತ್ತೆ. ಈಗ ಅದು ಕೂಡ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ. ವಿಶೇಷದ ಸಂಗತಿ ಏನು ಅಂದರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದರಲ್ಲಿ ಭಾಗಿಯಾಗಿರುವಂತಹದ್ದು. ಪ್ರಧಾನಿಗಳ ಜೊತೆಗೇ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರೋಟೋಕಾಲ್ ಪ್ರಕಾರ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಸಿಎಂ ಇದ್ದರೆ ಸಾಕು, ಬಟ್ ಆ ಸಂದರ್ಭದಲ್ಲೂ ಕೂಡ PM ಜೊತೆಗೆ ಮುಖ್ಯಮಂತ್ರಿಗಳಿರೋದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಈ ಯೋಜನೆ ಇದೆಯಲ್ಲ, ಇದು ಪರ್ಟಿಕ್ಯುಲರ್ ಆಗಿ ದೇಶದಾದ್ಯಂತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಕೌಶಲ್ಯಗಳನ್ನು ಕಲಿಯಲು ಮತ್ತು ವಾಯುಯಾನದ ವಲಯದಲ್ಲಿ ಉದ್ಯೋಗಿಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಹೆಲ್ಪ್ ಆಗುವಂತಹ ಒಂದು ಯೋಜನೆ ಇದು. ಯುವತಿಯರಿಗಾಗಿಯೇ ಈ ಪ್ರೋಗ್ರಾಮನ್ನು ಅಳವಡಿಸಲಾಗಿರುವಂತಹದ್ದು. 150 ಯೋಜಿತ ಸ್ಥಳಗಳಲ್ಲಿ ಪ್ರಯೋಗಾಲಯಗಳನ್ನು ಕೂಡ ಸ್ಥಾಪಿಸಲಾಗಿದೆ. ವೃತ್ತಿ ಜೀವನದಲ್ಲಿ ಆಸಕ್ತಿಯನ್ನು ಕೆರಳಿಸಲು ಮತ್ತು ಸಹಾಯ ಮಾಡಲಿಕ್ಕೂ ಕೂಡ ಈ ಯೋಜನೆ ಹೆಲ್ಪ್ ಆಗುತ್ತೆ. ಈ ಕಾರ್ಯಕ್ರಮವು ಪೈಲಟ್ ಆಗಲಿಕ್ಕೆ ತರಬೇತಿಯನ್ನು ಪಡೆಯುವಂತಹ ಮಹಿಳೆಯರಿಗೆ ವಿದ್ಯಾರ್ಥಿ ವೇತನವನ್ನು ಸಹ ನೀಡುತ್ತೆ. ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಅಂತಹ ಯೋಜನೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಿರುವಂತಹದ್ದು. ಅಧಿಕಾರಿಗಳೊಟ್ಟಿಗೆ ಪ್ರಧಾನಿಗಳು ಆಗಮಿಸ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಯಾವಾಗ ರಾಜ್ಯಕ್ಕೆ ಪ್ರಧಾನಿಗಳು ಬರ್ತಾರೆ ಅನ್ನೋದು ಗೊತ್ತಾಯಿತು, ರಾಜ್ಯ BJP ಘಟಕ ಅಲರ್ಟ್ ಆಗಿಬಿಡುತ್ತೆ. ಒಂದು ರೋಡ್ ಶೋ ಮಾಡಲಿಕ್ಕೆ, ರ್ಯಾಲಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬಹುದಾ ಅಂತ ಕೇಳ್ತಾರೆ. ಬಟ್ ಪ್ರಧಾನಿ ಕಾರ್ಯಾಲಯ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಕಾರಣ, ಒಂದೇ ದಿನ 3 ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ಯುಸಿ ಆಗಿರುವಂಥದ್ದು. ಹಾಗಾಗಿ ಜಾಸ್ತಿ ಸಮಯಾವಕಾಶ ಇಲ್ಲ, ಅದೆಲ್ಲ ಬೇಡ, ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದಾರೆ, ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ತೆರಳುತ್ತಾರೆ ಅನ್ನುವಂತಹ ಒಂದು ಸಂದೇಶ ಪ್ರಧಾನಿ ಕಾರ್ಯಾಲಯದಿಂದ ರಾಜ್ಯ BJPಯ ಘಟಕಕ್ಕೆ ಸಿಗುತ್ತೆ. ಅದಾದ ಮೇಲೆ ರೋಡ್ ಶೋವನ್ನು ಕ್ಯಾನ್ಸಲ್ ಮಾಡ್ತಾರೆ. ಆದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಪ್ರಧಾನಿಯವರನ್ನು ನೋಡಬೇಕು, ನರೇಂದ್ರ ಮೋದಿ ಅವರನ್ನು ಹತ್ತಿರದಿಂದ ಕಣ್ತುಂಬ್ಕೊಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಸಂಖ್ಯ ಅವರ ಅಭಿಮಾನಿಗಳು, BJPಯ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಸೇರಿದರು. ಹಾದಿಯುದ್ದಕ್ಕೂ ಕೂಡ ಪ್ರಧಾನಿಯವರನ್ನು ಜಯಘೋಷಗಳು ಮೊಳಗಿಸುವ ಮೂಲಕ, ಜೈಕಾರ ಕೂಗುವ ಮೂಲಕ ಅವರನ್ನು ವೆಲ್ಕಮ್ ಮಾಡಿಕೊಳ್ಳುವಂತಹ ಕೆಲಸ ಆಯಿತು.
ಇನ್ನು ಏರ್ಪೋರ್ಟ್ನಲ್ಲಿ ಅವ್ರು ಬರ್ತಾ ಇದ್ದ ಹಾಗೆಯೇ ಪ್ರಧಾನಿಗಳನ್ನು CM ಸಿದ್ದರಾಮಯ್ಯ, ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್, ವಿಪಕ್ಷ ನಾಯಕರಾದಂತಹ R ಅಶೋಕ್ ಅವರು, ಈ ಬೋಯಿಂಗ್ ಸುಕನ್ಯಾ ಯೋಜನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅವರನ್ನು ವೆಲ್ಕಮ್ ಮಾಡಿಕೊಂಡ್ರು. ಅಲ್ಲಿಂದ ನೇರವಾಗಿ ಬೋಯಿಂಗ್ ಸುಕನ್ಯಾ ಯೋಜನೆಗೆ ಚಾಲನೆಯನ್ನು ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯನವರು ಉಪಸ್ಥಿತರಿರ್ತಾರೆ. ಅದಾದ ಮೇಲೆ ಅಲ್ಲಿಂದ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಯಾವಾಗಲೂ ಕೂಡ ಪ್ರಧಾನಿಗಳು ಹೇಳ್ತಾ ಇರ್ತಾರೆ, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು, ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅನ್ನುವಂತಹ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟೇ ಈ ಯೋಜನೆ ಇವತ್ತು ಜಾರಿಯಾಗಿರುವಂಥದ್ದು, ಬೋಯಿಂಗ್ ಸುಕನ್ಯಾ ಯೋಜನೆ. ಇದಕ್ಕೆ ಚಾಲನೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯನವ್ರ ಜೊತೆಗಿದ್ರು. ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತಹ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯನವ್ರ ಜೊತೆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಫೋಟೋಶೂಟ್ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯನವರು ಜೊತೆಗೇ ಇದ್ದಾರೆ. CM ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೀಳ್ಕೊಟ್ಟು ವಾಪಸ್ ಆಗ್ತಾರಾ ಹೆಂಗೆ ಅನ್ನೋದನ್ನು ಕಾದು ನೋಡಬೇಕಿದೆ. ಪ್ರತಿಯೊಬ್ಬ ಸಿಬ್ಬಂದಿಯನ್ನು ಮಾತನಾಡಿಸುವ ಮೂಲಕ ಅವರಿಂದ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಯೋಜನೆಗೆ ಚಾಲನೆ ಕೊಟ್ಟಾಗಿದೆಯಲ್ಲ, ಈಗ ಅಲ್ಲಿಂದ ಅವರು ವಾಪಸ್ ಆಗ್ತಾರೆ. ಇಲ್ಲಿಂದ ಮತ್ತೆ ಕಾರ್ಯನಿಮಿತ್ತ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಗಳಿರುವಂತಹದ್ದು. ಪ್ರಮುಖವಾಗಿ ಈ ಬೋಯಿಂಗ್ ಸುಕನ್ಯಾ ಯೋಜನೆ ಅನ್ನೋದು ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ, ವಿಮಾನಯಾನ ಕ್ಷೇತ್ರದಲ್ಲಿ ಮಹಿಳೆಯರನ್ನು ತೊಡಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂತಹ ಯೋಜನೆ. ಈ ಯೋಜನೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಬರೋಬ್ಬರಿ 1,600 ಕೋಟಿ ರೂಪಾಯಿ ಬಂಡವಾಳದಲ್ಲಿ ನಿರ್ಮಿಸಿರುವಂತಹ ಯೋಜನೆ ಇದು. 43 ಎಕರೆಯ ವಿಶಾಲ ಪ್ರದೇಶದಲ್ಲಿ ಈ ಯೋಜನೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕಾರಿಗಳಿಂದ ಈಗಾಗಲೇ ಪ್ರಧಾನಿಗಳು ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೋಡಿ, ರಾಮ ಮಂದಿರದ ಉದ್ಘಾಟನೆ ಒಂದು ಕಡೆ ಇದೆ. 21ಕ್ಕೆ ಪ್ರಧಾನಿಗಳು ಅಯೋಧ್ಯೆಗೆ ಹೋಗಬೇಕು ಒಂದು ದಿನದ ಮುಂಚಿತವಾಗಿಯೇ. ಅದಕ್ಕೂ ಮೊದಲೇನೆ ಬೇರೆ ಬೇರೆ ಕೆಲಸ ಕಾರ್ಯಗಳೇನಿದ್ದಾವೆ, ಅಭಿವೃದ್ಧಿಯ ಕೆಲಸ ಕಾರ್ಯಗಳಾಗಿರಬಹುದು, ಎಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ಪ್ರಧಾನಿಗಳು ತೊಡಗಿಸಿಕೊಳ್ತಾ ಇರುವಂತಹದ್ದು. ಇವತ್ತೊಂದೇ ದಿನ 3 ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಉಪವಾಸ ಇದ್ದಾರೆ, ಕಠಿಣ ರಥಾಚರಣೆಯನ್ನು ಮಾಡ್ತಾ ಇರುವಂತಹದ್ದು. ಅದರ ನಡುವೆಯೂ ಕೂಡ ತಮ್ಮ ಕೆಲಸವನ್ನು ಎಲ್ಲೂ ಕೂಡ ಬದಿಗೊತ್ತುವಂತಹ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿಲ್ಲ. ನಿರಂತರವಾಗಿ ತಮ್ಮ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿಯೇ ಮಹಾರಾಷ್ಟ್ರಕ್ಕೆ ಕಲಬುರಗಿಗೆ ಬಂದು, ಕಲಬುರಗಿಯಿಂದ ಮಹಾರಾಷ್ಟ್ರ ಹೋಗಿ, ಮಹಾರಾಷ್ಟ್ರದಿಂದ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಬೋಯಿಂಗ್ ಸುಕನ್ಯಾ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಗಮನ ಆಗುತ್ತೆ. ಪ್ರಧಾನಿಗಳು ಬರ್ತಾ ಇದ್ದ ಹಾಗೆ CM ಮತ್ತು ಪ್ರಧಾನಿಗಳ ನಡುವೆ ಆದಂತಹ ಉಭಯ ಕುಶಲೋಪರಿ ಇದೆಯಲ್ಲ, ಅದು ಒಂದು ರೀತಿಯ ಸ್ವಾರಸ್ಯಕರ ಘಟನೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವಾಗ ಸಿಕ್ಕಾಗಲೂ ಕೂಡ CM ಸಿದ್ದರಾಮಯ್ಯ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಈ ರೀತಿಯ ಒಂದು ಬಾಂಧವ್ಯವನ್ನು ನಾವು ಕಾಣಬಹುದು. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ರು CM ಸಿದ್ದರಾಮಯ್ಯನವರು, ರಾಜ್ಯದ ಸಮಸ್ಯೆಗಳನ್ನು ಹೊತ್ತು ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಲ್ಲಿಯೇ ಟ್ರೀಟ್ ಮಾಡಿದರು CM ಸಿದ್ದರಾಮಯ್ಯನವರನ್ನು ಪ್ರಧಾನಿ ಮೋದಿ ಅವರು.